ಹಾಯ್ ಸ್ನೇಹಿತರೆ, ಮುಂದಿನ ಕೆಲವು ದಿನಗಳು ಮೇಷ ಸೇರಿ ಈ 5 ರಾಶಿಯವರಿಗೆ ಅತ್ಯಂತ ಜಾಗರೂಕತೆಯ ದಿನಗಳು. ಶುಕ್ರ ಮತ್ತು ನೆಪ್ಚೂನ್ ಗ್ರಹಗಳ ಆ ಅಪರೂಪದ ಪ್ರತಿಯುತಿ ಯೋಗವು ಅನಿರೀಕ್ಷಿತ ಸಂಕಷ್ಟಗಳನ್ನು ತರಬಹುದು. ನಿಮ್ಮ ರಾಶಿ ಆ ಅಪಾಯಕಾರಿ ಪಟ್ಟಿಯಲ್ಲಿದೆಯೇ? ತಕ್ಷಣವೇ ತಿಳಿದುಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದ ಹಾಗೆ ಸಂಪೂರ್ಣವಾಗಿ ನೋಡಿ. ನಿಮ್ಮ ರಾಶಿಗೆ ಯಾವ ಪರಿಹಾರಗಳನ್ನು ಮಾಡಿಕೊಂಡರೆ ಈ ಸಂಕಷ್ಟದಿಂದ ಪಾರಾಗಬಹುದು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ. ಮೊದಲ ರಾಶಿ ಮೇಷರಾಶಿ. ಮೇಷರಾಶಿಗೆ ಸೇರಿದ ಜನರಿಗೆ ಪ್ರತಿಯೋಗವು ನೇರವಾಗಿ ನಿಮ್ಮ ಬುದ್ಧಿವಂತಿಕೆ ಮತ್ತು ವೈಯಕ್ತಿಕ ಸಂಬಂಧಗಳ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುವುದು. ಈ ಅವಧಿಯಲ್ಲಿ ವ್ಯಾವಹಾರಿಕ ಪಾಲುದಾರಿಕೆಗೆ ಸಂಬಂಧಿಸಿದಂತೆ ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರುವುದರಿಂದ ಈ ಸಮಯದಲ್ಲಿ ನಿಮ್ಮ ನಿರ್ಧಾರಗಳಿಂದಾಗಿ ನೀವು ನಷ್ಟವನ್ನು ಎದುರಿಸಬೇಕಾಗಿ ಬರಬಹುದು. ಕಾಗದ ಪತ್ರಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯ. ಇಲ್ಲದಿದ್ದರೆ ಭಾರಿ ನಷ್ಟ ಉಂಟಾಗುವ ಸಂಭವ ಇರುವುದು. ಪ್ರೀತಿಯ ಜೀವನಕ್ಕೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳನ್ನು ಈ ಅವಧಿಯಲ್ಲಿ ನೀವು ಎದುರಿಸಬೇಕಾಗಿ ಬರಬಹುದು. ಹಾಗೆ ಮೇಷರಾಶಿಗೆ ಸೇರಿದ ಜನರು ಶುಕ್ರ ಮತ್ತು ನೆಪ್ಚೂನ್ ಗ್ರಹಗಳ ಶುಭ ಪ್ರಭಾವದಿಂದಾಗಿ ಈ ಸಂದರ್ಭದಲ್ಲಿ ಹೆಚ್ಚಿನ ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು. ಇದು ನಿಮ್ಮ ವ್ಯಕ್ತಿತ್ವದ ಮೇಲೆ ಪ್ರಭಾವವನ್ನು ಬೀರಬಹುದು. ಇದಕ್ಕೆ ಪರಿಹಾರ ಏನು ಮಾಡಿಕೊಳ್ಳಬೇಕು ಎನ್ನುವುದಾದರೆ, ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಬಿಳಿ ಬಣ್ಣದ ಹೂವುಗಳನ್ನು ಅರ್ಪಿಸಿ ಮತ್ತು ಯಾವುದಾದರೂ ಅಗತ್ಯವಿರುವ ವ್ಯಕ್ತಿಗೆ ಬಿಳಿ ಸಿಹಿ ಪದಾರ್ಥ ಅಥವಾ ಅಕ್ಕಿಯನ್ನು ದಾನ ಮಾಡಿ. ಇನ್ನು ಮಿಥುನ ರಾಶಿಗೆ ಸೇರಿದ ಜನರಿಗೆ ಶುಕ್ರ ಮತ್ತು ನೆಪ್ಚೂನ್ ಗ್ರಹಗಳ ಪ್ರಭಾವಕ್ಕೆ ಸಂಬಂಧಿಸಿದಂತೆ ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಕೆಲವು ಸಮಸ್ಯೆ ಎದುರಾಗುವ ಸಂಭವವಿದೆ. ಹಾಗೆ ಯಾವುದಾದರೂ ಹೊಸ ಯೋಜನೆ, ಉದ್ಯೋಗ ಅಥವಾ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಆಕರ್ಷಣೆ ಹೆಚ್ಚಾಗಬಹುದು. ಇದರಿಂದಾಗಿ ಭವಿಷ್ಯದಲ್ಲಿ ನೀವು ಹೆಚ್ಚಿನ ನಷ್ಟವನ್ನು ಎದುರಿಸಬೇಕಾಗಿ ಬರಬಹುದು. ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸಿ. ಕೆಲಸದ ಸ್ಥಳದಲ್ಲಿ ನೀವು ಯಾರ ಮೇಲೆಯೂ ಅಗತ್ಯಕ್ಕಿಂತ ಹೆಚ್ಚಿನ ನಂಬಿಕೆಯನ್ನು ಹೊಂದದೇ ಇರುವುದು ಉತ್ತಮ. ಪೂರ್ಣ ಮಾಹಿತಿ ಇಲ್ಲದೆ ಯಾವುದೇ ರೀತಿಯ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಮಾನಸಿಕ ಸಮಸ್ಯೆ ಹೆಚ್ಚಾಗಬಹುದು. ಮಿಥುನ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸರಿಯಾಗಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹಳ ಉತ್ತಮ. ಇದಕ್ಕೆ ಪರಿಹಾರಗಳನ್ನು ಏನು ಮಾಡಬೇಕೆಂದರೆ, ಬುಧವಾರದಂದು ಗಣೇಶನಿಗೆ ಗರಿಕೆ ಹುಲ್ಲನ್ನು ಅರ್ಪಿಸಿ ಮತ್ತು ಹೆಸರು ಕಾಳನ್ನು ದಾನ ಮಾಡಿ. ಸ್ನೇಹಿತರೆ, ಗಣೇಶನ ದೇವಾಲಯಕ್ಕೆ ಗರಿಕೆಯನ್ನು ತೆಗೆದೋಗಿ ಅರ್ಪಿಸಿ ಪೂಜೆಯನ್ನು ಮಾಡಿ ಹೆಸರು ಕಾಳನ್ನು ಯಾರಿಗಾದರೂ ಅಗತ್ಯ ಇರುವವರಿಗೆ ಅಥವಾ ನಿರ್ಗತಿಕರಿಗೆ ದಾನ ಮಾಡುವುದರಿಂದ ನಿಮಗೆ ಬರುವಂತಹ ಸಂಕಷ್ಟದಿಂದ ಪಾರಾಗಬಹುದು. ಇನ್ನು ಕನ್ಯಾ ರಾಶಿಗೆ ಸೇರಿದ ಜನರಿಗೆ ಪ್ರತಿಯುತಿ ಯೋಗದ ನಿರ್ಮಾಣವು ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡಬಹುದು. ಇದು ನಿಮ್ಮ ಪ್ರೇಮ ಜೀವನದ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರುವ ಸಂಭವವಿದೆ. ಈ ಅವಧಿಯಲ್ಲಿ ಕನ್ಯಾ ರಾಶಿಗೆ ಸೇರಿದ ವ್ಯಕ್ತಿಗಳು ತಮ್ಮ ವ್ಯಕ್ತಿತ್ವ, ರೂಪ, ಕೆಲಸ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ಆಲೋಚನೆಯನ್ನ ಮಾಡಬೇಕಾಗಿ ಬರಬಹುದು. ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ದೊಡ್ಡದಾಗುವ ಸಂಭವವಿದೆ. ಈ ಸಂದರ್ಭದಲ್ಲಿ ನಿಮಗೆ ಯಾವುದಾದರೂ ಹೊಸ ವ್ಯಕ್ತಿಯು ಹೆಚ್ಚು ಆಕರ್ಷಕವಾಗಿ ಮತ್ತು ಆದರ್ಶವಾಗಿ ಕಾಣುವ ಸಂಭವವಿದೆ. ಇದರಿಂದಾಗಿ ನಿಮ್ಮ ಪರಿಸ್ಥಿತಿ ಹದಗೆಡುವ ಸಾಧ್ಯತೆ ಹೆಚ್ಚಾಗಿದೆ. ಧನ ಸಂಪತ್ತಿಗೆ ಸಂಬಂಧಿಸಿದ ವಿಚಾರಗಳಲ್ಲಿ, ಅಂದರೆ ಸೌಂದರ್ಯ ಇತ್ಯಾದಿ ವಿಚಾರಗಳಿಗೆ ಸಂಬಂಧಿಸಿದ ವಸ್ತುಗಳಿಗಾಗಿ ನೀವು ಹೆಚ್ಚಿನ ಹಣವನ್ನು ಖರ್ಚು ಮಾಡಬೇಕಾಗಿ ಬರಬಹುದು. ಕನ್ಯಾ ರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಅವಸರವನ್ನು ಪಡೆದಿರುವುದು ಉತ್ತಮ. ಸ್ನೇಹಿತರೆ, ನೀವೇನಾದರೂ ಕನ್ಯಾ ರಾಶಿಯವರಾಗಿದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಅನುಕೂಲ. ಇದಕ್ಕೆ ಸಂಬಂಧಿಸಿದ ಪರಿಹಾರ ಏನು ಮಾಡಬೇಕು ಎಂದರೆ, ಶುಕ್ರವಾರದಂದು ಶಿವನಿಗೆ ಬಿಳಿ ಹೂವುಗಳನ್ನು ಅರ್ಪಿಸಿ ಮತ್ತು ಓಂ ಶುಕ್ರಾಯ ನಮಃ ಮಂತ್ರವನ್ನು 108 ಬಾರಿ ಪಠಿಸಿ. ಸ್ನೇಹಿತರೆ, ನೋಡಿದ್ರಲ್ಲ, ನೀವೇನಾದರೂ ನಿಮ್ಮ ಜೀವನದಲ್ಲಿ ಕನ್ಯಾ ರಾಶಿಯವರು ಈ ಕುಗ್ಗಿ ಹೋಗಿದ್ದರೆ ಅಥವಾ ಜೀವನದ ನರಕದ ಸ್ಥಿತಿಯಲ್ಲಿದ್ದರೆ ಶಿವನ ದೇವಸ್ಥಾನಕ್ಕೆ ತೆರಳಿ ಬಿಳಿ ಹೂವುಗಳನ್ನು ಅರ್ಪಿಸಿ ಓಂ ಶುಕ್ರಾಯ ನಮಃ ಮಹಾಮಂತ್ರವನ್ನು 108 ಬಾರಿ ಪಠಿಸುವುದರಿಂದ ನಿಮಗೆ ಬರುವಂತಹ ಸಂಕಷ್ಟದಿಂದ ಪಾರಾಗಬಹುದು. ಇನ್ನು ತುಲಾರಾಶಿಯ ಅಧಿಪತಿಯು ಸ್ವಂತ ಶುಕ್ರ ಗ್ರಹವಾಗಿದೆ. ಈ ಕಾರಣದಿಂದಾಗಿ ಶುಕ್ರನ ಬಲವಲ್ಲದ ಸ್ಥಿತಿಯು ಈ ರಾಶಿಗೆ ಸೇರಿದ ಜನರ ಮೇಲೆ ನಕಾರಾತ್ಮಕ ಪ್ರಭಾವವನ್ನು ಬೀರುವ ಸಂಭವವಿದೆ. ಈ ಅವಧಿಯಲ್ಲಿ ಪ್ರತಿಷ್ಠೆ, ವೃತ್ತಿ, ಜೀವನ ಹಾಗೂ ಆರ್ಥಿಕ ನಿರ್ಧಾರಗಳಿಗೆ ಸಂಬಂಧಿಸಿದಂತೆ ಈ ವ್ಯಕ್ತಿಯ ಮೇಲೆ ಹೆಚ್ಚಿನ ಪ್ರಭಾವವನ್ನು ನೋಡಬಹುದು. ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ಪಾಲುದಾರಿಕೆಯನ್ನು ಹೊಂದುವಾಗ ಹೆಚ್ಚಿನ ನಂಬಿಕೆಯಿಂದ ನಿಮಗೆ ಆರ್ಥಿಕ ನಷ್ಟ ಉಂಟಾಗುವ ಸಂಭವವಿರುವುದು. ಹಾಗಾಗಿ ಸಾಕಷ್ಟು ಕಾಳಜಿ ವಹಿಸಿ. ಈ ಸಂದರ್ಭದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ಯಾವುದಾದರೂ ಪ್ರಸ್ತಾಪ ಅಥವಾ ಬದಲಾವಣೆ ಆಕರ್ಷಕವಾಗಿ ಕಾಣಬಹುದು. ಆದರೆ ಇದನ್ನು ಜವಾಬ್ದಾರಿಯುತವಾಗಿ ನಿಭಾಯಿಸುವುದು
ಅಗತ್ಯ ಸಂಬಂಧಗಳಲ್ಲಿ ಹಳೆಯ ಸಮಸ್ಯೆಗಳು ಮತ್ತೊಮ್ಮೆ ನಿಮ್ಮನ್ನು ಕಾಣಬಹುದು. ಹಾಗಾಗಿ ಈ ಅವಧಿಯಲ್ಲಿ ಹೆಚ್ಚಿನ ಕಾಳಜಿ ವಹಿಸುವುದು ಅಗತ್ಯ. ನಿಮಗೆ ಪರಿಹಾರ ಹೀಗಿದೆ: ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಮತ್ತು ಬಿಳಿ ಬಟ್ಟೆ ಅಥವಾ ಅಕ್ಕಿಯನ್ನು ದಾನ ಮಾಡಿ. ಈ ವಸ್ತುಗಳನ್ನು ಯಾರಿಗೆ ದಾನ ಮಾಡಬೇಕೆಂದರೆ ನಿರ್ಗತಿಕರಿಗೆ, ಅಥವಾ ಅವರಿಗೆ ಏನೂ ಇಲ್ಲ, ಅವರು ಪರಿಪೂರ್ಣವಾಗಿ ಅಂದರೆ ಅವರ ಜೀವನಕ್ಕೆ ಬೇಕಾದಂತಹ ಈ ಬಿಳಿ ಬಣ್ಣದ ವಸ್ತುಗಳು ಅಥವಾ ಅಕ್ಕಿ ಏನು ಅವರಿಗೆ ಕೊರತೆ ಇಲ್ಲದ ರೀತಿಯಲ್ಲಿರಬೇಕಂದ್ರೆ, ಕೊರತೆ ಅವರಿಗೆ ಅಕ್ಕಿ ಅವಶ್ಯಕತೆ ಇರುತ್ತದೆ ಅಥವಾ ಬಟ್ಟೆ ಅವಶ್ಯಕತೆ ಇರುತ್ತದೆ, ಅಂಥವರಿಗೆ ಮಾತ್ರ ನೀವು ದಾನ ಮಾಡಿದರೆ ಅದು ದಾನವಾಗುತ್ತದೆ. ಎಲ್ಲ ಇರುವಂಥವರಿಗೆ ದಾನ ಮಾಡಿದರೆ ಅದು ಖಂಡಿತ ದಾನ ಅನ್ನಿಸಿಕೊಳ್ಳುವುದಿಲ್ಲ. ಇನ್ನು ಮೀನರಾಶಿಗೆ ಸೇರಿದ ಜನರಿಗೆ ಶುಕ್ರ ಮತ್ತು ನೆಪ್ಚೂನ್ ಗ್ರಹಗಳ ಸಂಯೋಗದಿಂದಾಗಿ ನಿರ್ಮಾಣಗೊಂಡಿರುವ ಪ್ರತಿಯುತಿ ಯೋಗವು ನಿಮ್ಮ ಪ್ರೀತಿ, ಪಾಲುದಾರಿಕೆ ಮತ್ತು ವೈಯಕ್ತಿಕ ಸಂಬಂಧಗಳ ಮೇಲೆ ಪ್ರಭಾವವನ್ನು ಬೀರುವ ಸಂಭವವಿದೆ. ಈ ಸಂದರ್ಭದಲ್ಲಿ ನೀವು ಹೆಚ್ಚಿನ ಕಾಳಜಿ ವಹಿಸುವುದು ಅಗತ್ಯ. ಮೀನರಾಶಿಯು ಸ್ವಭಾವದಿಂದ ಭಾವನಾತ್ಮಕ ಮತ್ತು ಕಲ್ಪನಾಶೀಲ ರಾಶಿಯಾಗಿದೆ. ಹಾಗೆ ನೆಪ್ಚೂನ್ ಗ್ರಹದ ಪ್ರಭಾವ ಇದರ ಪ್ರವೃತ್ತಿಯ ಮೇಲೆ ಹೆಚ್ಚಾಗಿ ನೋಡಬಹುದು. ಹಾಗಾಗಿ ಈ ಸಂದರ್ಭದಲ್ಲಿ ಯಾವುದಾದರೂ ವ್ಯಕ್ತಿಗೆ ಸಂಬಂಧಿಸಿದಂತೆ ಭಾವನಾತ್ಮಕವಾಗಿ ಸಾಕಷ್ಟು ಹತ್ತಿರವಾಗುವಿರಿ. ಹಾಗೆ ಈ ಅವಧಿಯಲ್ಲಿ ನೀವು ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರಬಹುದು. ವಿವಾಹ ಅಥವಾ ಪ್ರೇಮ ಸಂಬಂಧಕ್ಕೆ ಸಂಬಂಧಿಸಿದಂತೆ ಹಳೆಯ ವಿಚಾರಗಳು ಭಾವನಾತ್ಮಕವಾಗಿ ನಿಮ್ಮ ಮೇಲೆ ಹೆಚ್ಚಿನ ನಕಾರಾತ್ಮಕ ಪ್ರಭಾವವನ್ನು ಈ ಸಂದರ್ಭದಲ್ಲಿ ಬೀರುವ ಸಂಭವವಿದೆ. ಹಾಗೆ ಮೀನರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಯಾವುದೇ ಸಂಬಂಧದ ಬಗ್ಗೆ ನಿರ್ಧರಿಸುವ ಮೊದಲು ಹೆಚ್ಚಿನ ಸಮಯವನ್ನು ನೀಡುವ ಮೂಲಕ ಭವಿಷ್ಯದ ಬಗ್ಗೆ ಉತ್ತಮ ನಿರ್ಧಾರ ತೆಗೆದುಕೊಳ್ಳುವುದು ಅಗತ್ಯ. ಇನ್ನು ನಿಮ್ಮ ರಾಶಿಗೆ ಪರಿಹಾರ ಹೀಗಿದೆ: ಗುರುವಾರದೊಂದಿಗೆ ವಿಷ್ಣು ದೇವರನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸಿ ಮತ್ತು ಹಳದಿ ಬೇಳೆಕಾಳು ಅಥವಾ ಬಾಳೆಹಣ್ಣನ್ನು ದಾನವಾಗಿ ಮಾಡಿ. ಸ್ನೇಹಿತರೆ, ನೀವೇನಾದರೂ ಮೀನರಾಶಿಯವರಾಗಿದ್ದರೆ ನಿರ್ಗತಿಕರಿಗೆ ಹಳದಿ ವಸ್ತ್ರಗಳನ್ನು ಅಥವಾ ಬೇಳೆಕಾಳು ಅಥವಾ ಬಾಳೆಹಣ್ಣನ್ನು ದಾನ ಮಾಡುವುದರಿಂದ ನಿಮ್ಮ ರಾಶಿಯಲ್ಲಿರುವಂತಹ ಸಂಕಷ್ಟದಿಂದ ನೀವು ಪಾರಾಗಬಹುದು. ಶುಕ್ರ ನೆಪ್ಚೂನ್ ಒಟ್ಟಾಗಿ ಪ್ರತಿಯುತಿ ಯೋಗ ಸಂಕಷ್ಟದ ಸುಳಿಯಲ್ಲಿ ಮೇಷ ಸೇರಿ ಈಗ ತಿಳಿಸಿದಂಥ ಈ ರಾಶಿಯವರು ಒಳಗಾಗುತ್ತಾರೆ. ಶುಭ ಗ್ರಹವಾದ ಶುಕ್ರ ಮತ್ತು ನೆಪ್ಚೂನ್ ಗ್ರಹಗಳ ನಡುವೆ 180 ಡಿಗ್ರಿ ಕೋನವು ಈಗಾಗಲೇ ನಿರ್ಮಾಣಗೊಂಡಿದ್ದು, ಇದರಿಂದಾಗಿ ಪ್ರತಿಯುತಿ ಯೋಗದ ನಿರ್ಮಾಣವಾಗುವುದು. ಈ ಯೋಗದ ಸೃಷ್ಟಿಯು 2026 ಆಗಸ್ಟ್ 11ರಂದು ಆಗಿದ್ದು, ಇದರಿಂದಾಗಿ ಯಾವ ರಾಶಿಗಳಿಗೆ ಸೇರಿದ ಜನರು ಹೆಚ್ಚಿನ ಕಷ್ಟಗಳನ್ನು ಎದುರಿಸಬೇಕಾಗಿ ಬರಬಹುದು ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಸಿದ್ದೀನಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರನು ಸುಖ, ಸಮೃದ್ಧಿ, ಸಾಮರಸ್ಯ, ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಪ್ರಸ್ತುತ ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹವು ತನ್ನ ಸಂಚಾರವನ್ನು ಮಾಡುವ ಮೂಲಕ ಪ್ರೀತಿ ಮತ್ತು ಸಂತೋಷವನ್ನು ಪ್ರತಿನಿಧಿಸಿರುವುದು. 2026 ಆಗಸ್ಟ್ 11ರ ಬೆಳಗ್ಗೆ ಶುಕ್ರ ಮತ್ತು ನೆಪ್ಚೂನ್ ಗ್ರಹಗಳ ನಡುವೆ 180 ಡಿಗ್ರಿ ಕೋನ ನಿರ್ಮಾಣಗೊಂಡಿರುವುದು. ಇದರಿಂದಾಗಿ ಪ್ರತಿಯುತಿ ಯೋಗದ ನಿರ್ಮಾಣವಾಗಿರುವುದು. ಈ ಯೋಗವು ಯಾವಾಗ ಎರಡು ಗ್ರಹಗಳ ಪರಸ್ಪರ ಎದುರಾಗುತ್ತವೋ ಆಗ ನಿರ್ಮಾಣಗೊಳ್ಳುವುದು ಎಂದು ಹೇಳುತ್ತದೆ ಶಾಸ್ತ್ರ. ಹಾಗಾಗಿ ಈ ಪ್ರತಿಯುತಿ ಯೋಗದ ನಿರ್ಮಾಣವು ವ್ಯಕ್ತಿಗಳ ಜೀವನದ ಮೇಲೆ ನೇರವಾಗಿ ನಕಾರಾತ್ಮಕ ಪ್ರಭಾವವನ್ನು ಬೀರುವ ಸಂಭವ ಹೆಚ್ಚಾಗಿರುವುದು. ಈ ಸಂದರ್ಭದಲ್ಲಿ ಕೆಲವು ರಾಶಿಗಳಿಗೆ ಸೇರಿದ ಜನರು ಬಹಳ ಎಚ್ಚರಿಕೆಯಿಂದ ಇರುವುದು ಅಗತ್ಯವಾಗಿರುವುದು. ಈ ಪ್ರತಿಯುತಿ ಯೋಗದ ಪ್ರಭಾವವು ಸರಿಸುಮಾರು 1 ತಿಂಗಳುಗಳ ಕಾಲ ನೋಡಬಹುದಾಗಿದೆ. ಹಾಗಾಗಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶುಕ್ರ ಮತ್ತು ನೆಪ್ಚೂನ್ ಗ್ರಹಗಳ ನಕಾರಾತ್ಮಕ ಪ್ರಭಾವದಿಂದಾಗಿ ನಿರ್ಮಾಣಗೊಳ್ಳಲಿರುವ ಪ್ರತಿಯುತಿ ಯೋಗವು ಅಂದರೆ ಈಗ ತಿಳಿಸಿದಂಥ ಈ 5 ರಾಶಿಗೆ ಸೇರಿದ ಜನರಿಗೆ ದುರದೃಷ್ಟವನ್ನು ಎದುರಿಸುವಂತೆ ಮಾಡುತ್ತದೆ ಎನ್ನುವುದನ್ನು ಸಂಪೂರ್ಣವಾಗಿ ತಿಳಿಸಿದ್ದೀನಿ ಸ್ನೇಹಿತರೆ. ಹಾಗೆ ಪರಿಹಾರ ಕೂಡ ನಿಮಗೆ ತಿಳಿಸಿದ್ದೀನಿ. ಆ ಪರಿಹಾರಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಬರುವಂತಹ ಸಂಕಷ್ಟದಿಂದ ನೀವು ಪಾರಾಗಬಹುದು. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಹಾಗೆ ಜೈ ಶುಕ್ರಗ್ರಹ, ಜೈ ವಿಷ್ಣುದೇವ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.